ಸುಮ್ಮನೆ ಏನಾಗಲ್ಲ, ಉಗುರು ಇರಬಾರ್ದು ಅಷ್ಟೇ. ಹಿಂಗೆ ಹಿಂಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಸಾಕೆಟ್ ಒಳಗೆ ಮಾಡಿದ್ರೆ ಕಿವಿಗಳೇ ಇಲ್ಲಿ ಒಂದು ಹಳ್ಳ ಬರುತ್ತೆ ನೋಡಿ. ಎರಡು ಬೆರಳನ್ನು ಇಲ್ಲಿ ಇಟ್ಕೊಂಡು ನೋಡಿ, ಪ್ರೆಸ್ ರಿಲೀಸ್. ಬಲ ಕಣ್ಣಕ್ಕೆ ಹಾಕ್ಬಿಡಿ, ಆಯಿತಾ? ಬಲ ಕಣ್ಣು ಹಾಕಿದ್ರ ಆಮೇಲೆ ಇನ್ನೊಂದು ಪೇಪರ್ ತಗೊಂಡು ಇನ್ನು ಬಲ ಕಣ್ಣಿಗೆ ಎಡ ಕಣ್ಣಿಗೆ ಇಟ್ಕೊಡು. ಉಸಿರು ತಗೊಳ್ಳುವಾಗ ಹೊಟ್ಟೆ ಹೊರಗೆ ಬರಬೇಕು, ಉಸಿರು ಬಿಡುವಾಗ ಹೊಟ್ಟೆ ಒಳಗೆ ಹೋಗ್ಬೇಕು. ಇದು ಎಡಕೈ ನೋಡಿ, ಎಡಕೈ ಈ ರಿಂಗ್ ಇದು ಮಿಡಲ್ ಫಿಂಗರು ಮತ್ತು ಇಂಡಿಕೇಟಿಂಗ್ ಫಿಂಗರ್ ಮಧ್ಯದಲ್ಲಿ ಇರುವುದು ಇದು ಎಡಕಣ್ಣು. ಇಮಿಡಿಯೇಟ್ ಆಗಿ ಇದು ಎರಡರಲ್ಲಿ ಒಂದು ಇಮಿಡಿಯೇಟ್ ಆಗಿ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಇದು ಎರಡು ಎಕ್ಸಸೈಸ್ನಲ್ಲಿ ವಿದಿನ್ 2 ಮಿನಿಟ್ಸ್ ಒಂದು ಮಾಡಿದ್ರೆ ಸರಿ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರುತ್ತೆ. ಇಲ್ಲೇ ನಮ್ಮದು ಈ ಪಾಯಿಂಟ್ ಇಲ್ಲೇ ಶುರುವಾಗೋದು, ಎಲ್ಲಿ ಇಟ್ಕೋಬೇಕು ಒಂದು 1 to 2 ಮಿನಿಟ್ಸ್. ಅದೇನಾಗುತ್ತೆ ಹಂಗೆ ಸ್ವಲ್ಪ ರಿಯಾಕ್ಟ್ ಆಗ್ತಾ ಇರುತ್ತೆ. ಅದು ಆಲ್ಮೋಸ್ಟ್ 15 to 20 ಮಿನಿಟ್ಸ್. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಕಣ್ಣಲ್ವಾ ಕೆಂಬುಕಾಯಿ ಇರೋದು ಸ್ವಲ್ಪ ಕಡಿಮೆ ಆಗ್ತದೆ. ಕಣ್ಣಲ್ಲಿ ನೀರು ಸೋರಿದಾಗುತ್ತಲ್ಲ, ಒಂದೇ ಪಾಯಿಂಟ್ನಲ್ಲಿ ಒಂದೇ ಟಚ್ನಲ್ಲಿ ಸರಿಯಾಗಿದೆ. ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ಎಪಿಸೋಡಲ್ಲಿ ವಿವಿಧ ಕಾಯಿಲೆಗಳಿಗೆ ಮನೆಯಲ್ಲೇ ಹೇಗೆ ಸರಳವಾಗಿ ಆಕ್ಯುಪ್ರೆಷರ್ನ ಮಾಡಿ ಅದನ್ನು ರಿಲೀಫ್ ಮಾಡ್ಕೋಬೋದು ಅಂತಲೂ ಕೂಡ ಹೇಳಿದ್ರು. ಇವತ್ತು ಮತ್ತೆ ಈಗ ಅವರು ನನ್ನ ಜೊತೆ ಇದ್ದಾರೆ. ಮತ್ತು ನೀವು ತುಂಬ ಕಮೆಂಟ್ಸ್ಗಳನ್ನ ಮಾಡಿದಿರಿ, ಕಣ್ಣಿನ ಪೊರೆ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋಕ್ಕೆ, ಮಂಡಿ ನೋವು, ಬ್ಯಾಕ್ ಪೈನು, ಹೀಗೆ ನಾನಾ ರೀತಿಯ ಕಮೆಂಟ್ಗಳನ್ನ ನೀವು ಹಾಕಿದಿರಿ. ಇವತ್ತು ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ನೀಡೋಕ್ಕೆ ಮತ್ತೆ ನಮ್ಮ ಜೊತೆ ಆಗಿದ್ದಾರೆ ಡಾಕ್ಟರ್ ಸೆಲ್ವರಾಜ್ ಅವರು, ಪ್ರಸಿದ್ಧ ಆಕ್ಯುಪಂಚರಿಸ್ಟ್ ಮತ್ತು ತರಕಾರಿಗಳ ಡಾಕ್ಟರು. ಸರ್, ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ನಮಸ್ಕಾರ. ಸರ್, ಅವರು ತುಂಬ ಸಮಸ್ಯೆಗಳನ್ನ ಹೇಳ್ಕೊಂಡು ಕಮೆಂಟ್ ಮಾಡಿದ್ದಾರೆ. ಈಗ ನಾವು ಮೊದಲಿಗೆ ಸರ್ ದೃಷ್ಟಿಯಿಂದನೇ ಶುರು ಮಾಡಬೇಡ. ಯಾಕೆ ಅಂತಂದರೆ ದೃಷ್ಟಿ ಚೆನ್ನಾಗಿದ್ರೆ ಸ್ವಲ್ಪ ಓಡಾಡ್ಕೊಂಡಾದ್ರೂ ಹೇಗೋ ಜೀವನ ಮಾಡ್ಬೋದು. ಕಣ್ಣಿನ ಪೊರೆ ಬೆಳ್ಕೊಂಡಿರ್ಬೋದು, ಅದ್ರ ಬೇರೆ ಬೇರೆ ಕಾಯಿಲೆಗಳಿರ್ತವೆ. ಅದಕ್ಕೆ ಮನೆಯಲ್ಲೇ ಹೇಗೆ ಆಕ್ಯುಪ್ರೆಷರ್ ಮಾಡಿಕೊಂಡು ಸರಿ ಮಾಡ್ಕೋಬೋದಾ, ಅದು ಹೇಗೆ ಸರ್? ತುಂಬ ಒಳ್ಳೆಯದು. ಆ್ಯಕ್ಚುಲಿ ನೋಡಿ, ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರದಂಗ ನೋಡಿದ್ರೆ ಎಲ್ಲರೂ ಒಂದು ಆಲ್ಮೋಸ್ಟ್ 30% ಜನರು ಕನ್ನಡಿಗೆ ಹಾಕ್ಕೊಂಡಿದ್ದಾರೆ. ಹೌದು ಸರ್. ಕೇಳಿದ್ರೆ ಅಂಕಲ್ ನನಗೆ ಲಾಂಗ್ ಸೈಟ್, ನನಗೆ ಶಾರ್ಟ್ ಸೈಟ್, ನನಗೆ ಕ್ಲಾಸ್ನಲ್ಲಿ ನೋಡೋಕ್ಕಾಗಲ್ಲ, ನನಗೆ ತಲೆನೋವು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಸತಿ ನೀವು ಸ್ಪೆಕ್ಸ್ ಹಾಕಿದ ಮೇಲೆ ಅದು ಒಂದು ದಿವಸನೂ ಅದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಒಂದು ಪಾಯಿಂಟ್ಗೆ ಹಾಕಿರುವಾಗ ಮತ್ತೇನಾಗುತ್ತೆ, ಇನ್ನು ಬೆಳೀತಾ ಬರುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ, ಪಾಯಿಂಟ್ ಜಾಸ್ತಿ ಆಗ್ತಾ ಬರುತ್ತೆ. ಅವು ಏನಾಗುತ್ತೆ ಅಂದರೆ ನಾವು ಏನು ಮಾಡಿದ್ರೂ ಅದು ಕಣ್ಣಿಗೆ ಏನು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಹಾಗಾದರೆ ಕಣ್ಣಂದರೆ ಏನು? ಬಾಡಿಗೆ ಲೈಟ್. ಈ ಬಾಡಿ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಕಣ್ಣು ಚೆನ್ನಾಗಿರಬೇಕು. ಐ ಇಸ್ ದ ಲೈಟ್ ಆಫ್ ದಿ ಬಾಡಿ ಅಂತಾರೆ. ಹಾಗಂದರೆ ನಮ್ಮ ಕಣ್ಣು ಚೆನ್ನಾಗಿದ್ರೆ ಮಾತ್ರ, ದೃಷ್ಟಿ ಚೆನ್ನಾಗಿದ್ರೆ ಮಾತ್ರ ನಾವು ಎಲ್ಲ ಕಾರ್ಯನೂ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ರೈಟ್. ಈ ಯಾವ ಕಾರಣಕ್ಕೋಸ್ಕರ ಈ ಕಣ್ಣಿನಲ್ಲಿ ಪ್ರಾಬ್ಲಮ್ ಬರುತ್ತೆ ನೋಡಿದ್ರೆ, ನಮ್ಮ ನ್ಯಾಚುರೋಪತಿನ ಅಕ್ಯುಪಂಕ್ಚರ್ನಲ್ಲಿ ನಮ್ಮದು ಒಂದು ಕಣ್ಣು ನೋಡಿದರೆ ಕಣ್ಣು ಯಾವ ಥರ ಕಾಣುತ್ತೆ, ಆರ್ಗನಲ್ಲಿ ಮೇಯ್ನ್ ಆರ್ಗನಲ್ಲಿ ಏನು ಕಾಣುತ್ತೆ ಅಂದರೆ ಅದು ಲಿವರ್ ಸಂಬಂಧಪಟ್ಟಿದ್ದು. ನಾವು ಕಣ್ಣಂದರೆ ಕಣ್ಣಲ್ಲೇ ಟ್ರೀಟ್ಮೆಂಟ್ ಮಾಡೋದಲ್ಲ. ನಾವು ಕಣ್ಣು ಪ್ರಾಬ್ಲಮ್ ಅಂದರೆ ನಾವು ಟ್ರೀಟ್ ಮಾಡೋದು ಲಿವರ್. ಈ ಲಿವರು ಕೆಲವರು ನೋಡಿ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ, ಸೋಯ್ತಾನೇ ಇರುತ್ತೆ. ಹಾಗಂದರೆ ಲಿವರ್ಗೆ ಏನಾಗಿರುತ್ತೆ, ಲಿವರು ಹೀಟ್ ಜಾಸ್ತಿ ಇದೆ ಅಂತ ಅರ್ಥ. ಹಾಗಾದರೆ ನಾವು ಲಿವರ್ ಹೀಟ್ ಕಡಿಮೆ ಮಾಡಿದ್ರೆ ಸರಿ ಹೋಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ 35 years 40 years ಕಣ್ಣಲ್ಲಿ ನೀರು ಸೋರಿದಾಗುತ್ತಲ್ಲ, ಒಂದೇ ಪಾಯಿಂಟ್ನಲ್ಲಿ ಒಂದೇ ಟಚ್ನಲ್ಲಿ ಸರಿಯಾಗಿದೆ. ನಾನೇನು ಮಾಡಿಲ್ಲ, ಇದು ಆಲ್ರೆಡಿ ನಮ್ಮ ಹತ್ರ ಇದೆ. ಸೊ ಅದಕ್ಕೋಸ್ಕರ ನಾವು ಕಣ್ಣಲ್ಲಿ ಪ್ರಾಬ್ಲಮ್ ಅಂದರೆ ನಾವು ಟ್ರೀಟ್ ಮಾಡಬೇಕಾಗಿರೋದು ಲಿವರ್ ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಹಾಗಾದರೆ ಏನರ್ಥ, ಲಿವರಿಂದ ನಮಗೆ ಬರುವ ಎಲ್ಲ ಮಿನರಲ್ಸ್ಗಳು ಕರೆಕ್ಟಾಗಿ ನಮ್ಮ ಕಣ್ಣಿಗೆ ಸಿಕ್ಬಿಟ್ರೆ ಸಾಕು. ಕಣ್ಣಲ್ಲಿ ಏನು ಮೇಯ್ನ್ ಪಾರ್ಟ್ಸ್ಗಳೆಲ್ಲ ಇವೆ, ಅದ್ರ ಬಗ್ಗೆ ನಮಗೇನು ಬೇಕಾಗಿಲ್ಲ. ನಮಗೆ ಕಣ್ಣಿನಲ್ಲಿ ಏನಂದರೆ 2 ಮೇಯ್ನ್ ಪ್ರಾಬ್ಲಮ್ ಕಾಣುತ್ತೆ. ಒಂದು ಲಾಂಗ್ ಸೈಟ್, ಇನ್ನೊಂದು ಶಾರ್ಟ್ ಸೈಟ್. ದೂರ ಇರುವುದು ಕಾಣುವುದು, ಪಕ್ಕದಲ್ಲಿರುವುದು ಕಾಣುವುದು, ಇದು 2 ಪ್ರಾಬ್ಲಮ್ ಇರೋದು. ಈಗ ಸ್ಕೂಲ್ ಮಕ್ಕಳು ನೋಡಿ ಬೋರ್ಡಲ್ಲಿರುವುದು ಕಾಣಲ್ಲ, ಆಮೇಲೆ ಅವ್ರು ಏನು ಮಾಡ್ತಾರೆ, ಹಿಂಗೆ ನೋಡೋಕೆ ಹೋಗ್ತಾರೆ ಏನಾಗುತ್ತೆ ಅಂದರೆ ತಲೆನೋವು ಬರುತ್ತೆ. ಇದು ಪ್ರಾಬ್ಲಮ್ಮು ಅವ್ರ ಪೋಸ್ಚರಿಂದನೂ ಬರ್ಬೋದು, ಇಲ್ಲ ಮನೇಲಿ ಮಲಗಿರುವಾಗ ಇದು ಪಿಲ್ಲೋಸಿಂದನೂ ಬರ್ಬೋದು, ಇಲ್ಲ ಅಂದರೆ ಅವ್ರದ್ದು ಲೈಫ್ ಸ್ಟೈಲಿಂದನೂ ಬರ್ಬೋದು. ಹೆಂಗಿದ್ರೂ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಹೆಂಗೆ ಸಾಲ್ವ್ ಮಾಡೋದು ಅದು ಇಂಪಾರ್ಟೆಂಟ್. ಈಗ ವೆರಿ ನಾರ್ಮಲ್ ಎಕ್ಸಸೈಸ್.
ಜಾಸ್ತಿ ಏನು ನಾವು ಮಾಡೋಕ್ಕೋಗಲ್ಲ. ವಿ ಆರ್ ಗೋಯಿಂಗ್ ಟು ಡೂ ಓನ್ಲಿ 5 ಎಕ್ಸಸೈಸ್ 5 ಮಿನಿಟ್ಸ್. ಒಂದು 5 ನಿಮಿಷಕ್ಕೊಳಗೆ ನಮ್ಮ ಕಣ್ಣಿನಲ್ಲಿರುವ ಸ್ಪೆಕ್ಸ್ಗಳನ್ನ ತೆಗೆದುಹಾಕ್ಬಿಡ್ಬೋದು. ಏನು ಸರ್ ನಿಜವಾಗ್ಲೂ ಮಾಡಿದ್ದೀರಾ? 100% ನಾನು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಫಾರ್ ಲಾಸ್ಟ್ 5 ಇಯರ್ಸ್ ಇದು ಮಾಡೋದು ಒಂದು 5 ವರ್ಷದಿಂದ ಮಾಡ್ತಾಯಿದ್ದೀನಿ. ವರ್ಕ್ಶಾಪ್ ಮಾಡೋದ್ರಿಂದ ಸುಮಾರು ಜನರದು ಸ್ಪೆಕ್ಸ್ ತೆಗೆದುಹಾಕಿದ್ದೀನಿ. ಸರ್ ಸ್ಪೆಕ್ಸ್ ತೆಗೆದ ತಕ್ಷಣ ಅವ್ರಿಗೆ ಕಣ್ಣು ಮಂಜು ಆಗೋ ಥರ ಆಗುತ್ತೆ, ಮತ್ತೆ ತೆಗೆದ್ರೆ ಏನು ಕಾಣಿಸಲ್ಲ ಅನ್ನೋ ಥರನೂ ಎಲ್ಲ ಮಾಡ್ಬೋದು. ಸರಿ ಆದರೆ ಹೇಗೆ ಸರ್? ಅದೇ ಇದೆಲ್ಲ ನಾನು ಹೇಳ್ತೀನಿ ನೋಡಿ. ಫಸ್ಟು ನಮ್ಮದು ಐ ಮೂಮೆಂಟ್ ಇದೆಯಲ್ಲ, ನಾವು ಸ್ಪೆಕ್ಸ್ ಹಾಕಿದ ತಕ್ಷಣ ಐ ಮೂಮೆಂಟ್ ರೆಸ್ಟ್ರಿಕ್ಟ್ ಆಗಿಬಿಡುತ್ತೆ. ನಮ್ಮದು ಐ ಆಟೋ ಫೋಕಸ್ನೇ ಇನ್ನು ನೋಡಿ, ದೂರ ನೋಡಿದ್ರೆ ಆಟೋಮೆಟಿಕ್ ದೂರ ಹೋಗುತ್ತೆ, ಪಕ್ಕ ನೋಡಿದ್ರೆ ಆಟೋಮೆಟಿಕ್ ಪಕ್ಕದ ಬಂದ್ಬಿಡುತ್ತೆ. ಹಂಗಂದ್ರೆ ಆಟೋ ಫೋಕಸ್ ಆಗುತ್ತೆ. ನೀವು ಸ್ಪೆಕ್ಸ್ ಹಾಕ್ಬಿಟ್ರೆ ಅದು ಒಂದೇ ಇದರಲ್ಲಿ ನಿಂತ್ಕೊಂಡ್ಬಿಡುತ್ತೆ. ದಟ್ ಈಸ್ ಓನ್ಲಿ ದ ಫಿಕ್ಸ್ಡ್ ಫೋಕಲ್ ಥರ. ಇನ್ನೊಂದು ಏನಂದರೆ ಈ ಮಸಿಲ್ ಇದೆಲ್ಲ, ಸುತ್ತಲಿರೋ ಮಸಿಲ್ ಏನು ಮೂವ್ಮೆಂಟ್ ಆಗಲ್ಲ. ಗೊತ್ತಾಯ್ತಾ? ಗ್ಲಾಸ್ ಹಾಕೋದ್ರಿಂದ ಅದರಿಂದ ನಿಮ್ಮದು ಏನೋ 1 ವರ್ಷ 1 ಅಂದರೆ ನೆಕ್ಸ್ಟ್ ಇಯರ್ಸ್ 1.5 ಆಗಬೇಕು. ಈ ಥರ ಹೋಗ್ತಾ ಜಾಸ್ತಿ ಮಾಡ್ತಾ ಹೋಗ್ಬೇಕು. ನಾವು ಹೆಂಗಿದು ತೆಗೆಯೋದು? ವೆರಿ ಸಿಂಪಲ್ ಎಕ್ಸಸೈಸ್. ಗ್ಲಾಸ್ ತೆಗಿಯೋದು ಹೇಗೆ? ಹೌ ಟು ರಿಮೂವ್ ದ ಸ್ಪೆಕ್ಟಾಕಲ್. ನೀವು ಎಷ್ಟು 5 ಪಾಯಿಂಟ್ ತನಕ ತೆಗಿಬೋದು. ಪೀರಿಯಡ್ ಆಫ್ 3 to 6 months. ನೀವು ಇದು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನೀವು ಸ್ಪೆಕ್ಸ್ ಹಾಕೋದನ್ನು ಬಿಡಬೇಕು. ಧೈರ್ಯವಾಗಿ ಬಿಡ್ಬೋದು, ಏನು ತೊಂದರೆನೇ ಇಲ್ಲ. ಆಯಿತಾ? ಫಸ್ಟ್ ಎಕ್ಸಸೈಸ್ ಏನು ಮಾಡೋದು ಅಂದರೆ, ಫಸ್ಟ್ ಈಸ್ ಎ ಬ್ಲಿಂಕಿಂಗ್ ಯುವರ್ ಐಸ್. ಕಣ್ಣನ್ನು ಏನು ಮಾಡಬೇಕು? ಬ್ಲಿಂಕ್ ಮಾಡೋದು. 1 ನಿಮಿಷ ಬ್ಲಿಂಕ್ ಮಾಡೋದು. ನೋಡಿ, ಇದು 1 ನಿಮಿಷ. ಡೆಫಿನೆಟ್ಲಿ ಏನಾಗುತ್ತೆ ಅಂದರೆ, ನೀವು ಸ್ವಲ್ಪ ಹಂಗೆ ಮಾಡಿ ನೋಡಿ. ಇವಾಗ ಕೂಡ ನೀವು ಮಾಡಿ ನೋಡಿ, ನೋಡ್ತಾ ಇರುವಾಗ ನೀವು ಮಾಡಿ ನೋಡಿ, 100% ಅದರದ್ದು ವ್ಯತ್ಯಾಸ ಕಾಣುತ್ತೆ. ಫಸ್ಟು ಒಂದು ಬ್ಲಿಂಗ್ ಆಯಿತಾ 1 ನಿಮಿಷ. ಸರಿ, ಎರಡನೇ ಎಕ್ಸಸೈಸು ಸ್ಕ್ಯೂಸಿಂಗ್ ಯುವರ್ ಐಸ್. ಸ್ಕ್ಯೂಸ್ ಅಂದರೆ ಇಂಟೋದು. ಕಣ್ಣನ್ನು ಏನು ಮಾಡೋದು? ಫುಲ್ ಇಂಟಬೇಕು. ನೋಡಿದ ತಕ್ಷಣ ನಿಮ್ಮದು ಬ್ರೈಟ್ನೆಸ್, ಕಣ್ಣಿನದು 2 ಇದೆ. ಒಂದು ಕಾಂಟ್ರಾಸ್ಟ್, ಎರಡನೇದು ಬ್ರೈಟ್ನೆಸ್. ಹೆಂಗೆದು ಕಾಂಟ್ರಾಸ್ಟ್ ಅಂದರೆ ಏನು? ಕಾಂಟ್ರಾಸ್ಟ್ ಅಂದರೆ ಶಾರ್ಪ್ನೆಸ್ ಆಫ್ ದಿ ಪಿಕ್ಚರ್. ನಿಮ್ಮ ಪಿಕ್ಚರ್ ನೋಡ್ತೀವಲ್ಲ, ನಿಮ್ಮದು ಯಾವುದು ಫಿಗರ್ ನೋಡ್ತೀವಲ್ಲ, ಅದು ಏನಾಗುತ್ತೆ ಅಂದರೆ ಶಾರ್ಪಾಗಿ ಕಾಣೋದು. ಬ್ರೈಟ್ನೆಸ್ ಅಂದರೆ ಬೆಳಗು, ಫುಲ್ ಬೆಳಗುತ್ತೆ, ಸ್ಕ್ರೀನ್ ಪೂರ್ತಿ ಬೆಳಗಾಗಿ ಬರೋದು. ಇಮಿಡಿಯೇಟಾಗಿ ಇದು ಎರಡರಲ್ಲಿ ಒಂದು ಇಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಇದು 2 ಎಕ್ಸಸೈಸ್ನಲ್ಲಿ ವಿದಿನ್ 1 minute, ವಿದಿನ್ 2 minutes ಒಂದು ಮಾಡಿದ್ರೆ ಸರಿ ಇಮಿಡಿಯೇಟಾಗಿ ರಿಸಲ್ಟ್ ಬರುತ್ತೆ. ಆಯಿತಾ? 2 minutes ಆಯಿತಾ? ಆಮೇಲೆ ನೋಡಿ, ಇಲ್ಲೇ ನಮ್ಮದು ಐ ಪಾಯಿಂಟ್ ಇಲ್ಲೇ ಶುರುವಾಗೋದು. ಎಲ್ಲಿ? ಈ ಕಣ್ಣು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಇಲ್ಲೇ ಶುರುವಾಗೋದು. ನಾವು ಏನು ಮಾಡಬೇಕು ನೋಡಿ, ಇದನ್ನು ಕಣ್ಣಲ್ಲಿ ಯಾವುದೋ ಒಂದು ಬೆಳಕೈ ಇಟ್ಟಿದ್ರು ಸರಿ, ಎಡಕ್ಕೆ ಇಟ್ಟಿದ್ರೆ ಹಿಂಗೆ ನೋಡಿ, ಹಿಂಗೆ ಇಟ್ಕೊಂಡು ಏನು ಮಾಡಬೇಕು? ಫಸ್ಟ್ ಪಾಯಿಂಟನ್ನು ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್. ಹಿಂಗೆ ಮಾಡಿದ್ರಿ ನೋಡಿದ್ರೆ ಮತ್ತೆ ನೋಡಿ, ಮತ್ತೆ ಬ್ರೈಟಾಗಿ ಕಾಣುತ್ತೆ. ಇದನ್ನು ಒಂದು 30 to 50 1 minute ಮಾಡಿ, 1 minute ಮಾಡಿ. ಆಯಿತಾ? ಸೆಕೆಂಡ್ ಪಾಯಿಂಟ್ ನೋಡಿ, ಜಸ್ಟ್ ನೋಡಿ, ಐಬ್ರೋ ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ, ಇಲ್ಲಿ ನಿಮ್ಗೆ ಇಟ್ಕೊಂಡು ನೋಡಿ, ಜಸ್ಟ್ ಪ್ರೆಸ್ 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 ಪ್ರೆಸ್. ಸ್ವಲ್ಪ ನೋವು ಬರುತ್ತೆ, ಫಸ್ಟು ನೋವು ಕಾಣುತ್ತೆ, ಆಮೇಲೆ ಹೋಗ್ತಾ ಏನಾಗುತ್ತೆ, ಅದು ಕಡಿಮೆ ಆಗಿಬಿಡುತ್ತೆ. ಗೊತ್ತಾಯ್ತಾ? ಓಕೆ, ಇದು 1 ನಿಮಿಷ. ಈ 2 ಹೆಬ್ಬೆರಳುಗಳಿಂದ ಸರ್ ಹೇಗೆ? ಹೆಂಗ್ ಬೇಕಾದ್ರೆ ಮಾಡ್ಬೋದು. ಯಾವ್ದು ಬೆರಳು ನಿಮ್ಗೆ ಕನ್ವೀನಿಯಂಟ್ ಆಯ್ತೋ ಆ ಬೆರಳನ್ನ ಇಟ್ಕೊಂಡೇ ಮಾಡ್ಬೋದು. ಐಬ್ರೋ ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ನೋಡಿ, ಇಲ್ಲಿ ಒಂದು ಹಳ್ಳ ಬರುತ್ತೆ ನೋಡಿ, ಅದನ್ನ ಇಟ್ಕೊಂಡು ಮಾಡಿದ್ರೆ ಸಾಕು. ನೋಡಿ, ಈಗ ನೋಡಿ ಮತ್ತೆ ಬ್ರೈಟ್ನೆಸ್ ಕಾಣುತ್ತೆ. ಇದು ಎಷ್ಟು ನಿಮಿಷ ಮಾಡಬೇಕು? 1 minute. ಈಗ 4 ನಿಮಿಷ ಆಯ್ತಾ? ಓಕೆ ಸರ್. ಆಮೇಲೆ ಐ ಸಾಕೆಟ್ ನೋಡಿ, ಇದು ಐ ಸಾಕೆಟ್ ಅಲ್ವಾ? ಇದು ಒಳಗೇನೆ ಕಾಂಟ್ರಾಸ್ಟ್ ಪಾಯಿಂಟ್ ಎಲ್ಲ ಇದೆ. ನಾವು ಏನು ಮಾಡಬೇಕು ನೋಡಿ, ನಿಮಗೆ ತೋರಿಸಲ್ಲ ನೋಡಿ, ನೋಡಿ ಹಿಂಗೆ ನೋಡಿ, ಸುಮ್ಮನೆ ಏನಾಗಲ್ಲ, ಉಗುರು ಇರಬಾರ್ದು ಅಷ್ಟೇ. ಹಿಂಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಸಾಕೆಟ್ ಒಳಗೆ ಮಾಡಿದ್ರೆ ಮಸಾಜ್ ಥರ ಪ್ರೆಸ್ ಮಾಡ್ಕೋಬೇಕು. ಒಳಗೆ ನೋಡಿ, ಹಿಂಗೆ ನೋಡಿ, ನೋಡಿ ಕಣ್ಣು ಒಳಗೆ ನೀವು ಬೆರಳನ್ನು ಒಳಗೆ ಬಿಟ್ಟು ಏನು ಮಾಡಬೇಕು, ಲೈಟಾಗಿ ನೀವು ಏನು ಮಾಡಬೇಕು, ಪ್ರೆಸ್ ಮಾಡಿ ಅಂದರೆ ಉಗುರುಗಳಿರಬಾರ್ದು, ಚುಚ್ಕೊಂಡ್ಬಿಡುತ್ತೆ ಅಂತ. ಹೌದು ನೋಡಿ, ನೋಡಿ ಈ ಫುಲ್ ಪಿಕ್ಚರ್ಲೆಲ್ಲ ಕ್ಲಿಯರಾಗಿ ಕಾಣುತ್ತೆ. ನಿಜ ಸರ್. ಆಯಿತಾ? ಇದು 5ನೇ ಪಾಯಿಂಟು. 6ನೇದು ಒಂದೇ ಒಂದಿದೆ ನೋಡಿ, ಕಿವಿ ಕೆಳಗೆ
ನೋಡಿ ಇಲ್ಲಿ ಒಂದು ಹಳ್ಳ ಬರುತ್ತೆ, ಓಕೆ, ಕಿವಿಗಳೇ ಇಲ್ಲಿ ಒಂದು ಹಳ್ಳ ಬರುತ್ತೆ ನೋಡಿ. ಎರಡು ಬೆರಳನ್ನು ಇಲ್ಲಿ ಇಟ್ಕೊಂಡು ನೋಡಿ, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್. ನೋಡಿ ಇದನ್ನು ನಿಮಗೆ ಒಂದು ದಿವಸಕ್ಕೆ ಒಂದು ಟೈಮ್ 5 ನಿಮಿಷ ನೀವು ಖರ್ಚು ಮಾಡಿದ್ರೆ ಸಾಕು, 5 ಇಂದ 6 ನಿಮಿಷ ಖರ್ಚು ಮಾಡಿದ್ರೆ ಸಾಕು. ವಿದಿನ್ 3 to 6 months ಯು ಕ್ಯಾನ್ ಥ್ರೋ ಯುವರ್ ಸ್ಪೆಕ್ಟಾಕಲ್. ಈ ಎಕ್ಸಸೈಸ್ ಮಾಡೋದ್ರಿಂದ ಅಪ್ ಟು 5 ಪಾಯಿಂಟ್ ತನಕ ಇರುವ ನಮ್ಮ ಕಣ್ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡೋದಂದ್ರೆ ನೀವು ಸ್ಪೆಕ್ಟಾಕಲ್ಸ್ ಯಾವಾಗ ಇವು ಎಕ್ಸಸೈಸ್ ಶುರು ಮಾಡ್ತಿರೋ ಆವತ್ತಿಂದ ಅದನ್ನು ಏನು ಮಾಡಬೇಕು, ತೆಗೆದಿಟ್ಬಿಡ್ಬೇಕು. ಸ್ವಲ್ಪ ನೋವು ಬರುತ್ತೆ, ಇಲ್ಲ ಅಂದಿಲ್ಲ, ಕೆಲವರಿಗೆ ಅಡ್ಜಸ್ಟ್ ಆಗಲ್ಲ. ಸೊ ನೀವು ಮೈಂಡನ್ನು ಏನು ಮಾಡಬೇಕು, ಎಕ್ವಿಪ್ ಮಾಡಬೇಕು. ನಾವು ಇವೇನು ಅಡ್ಜಸ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ, ಆಟೋ ಫೋಕಸ್, ಮತ್ತೆ ನೀವು ಮತ್ತೆ ಕನ್ನಡಿಗೆ ಆಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಂದ್ರೆ ಮೈಂಡ್ ಈಸ್ ಅ ಮೇನ್ ಗೇಮ್. ಎಲ್ಲಾದ್ರೂ ಹೇಳ್ತಾ ಇರೋದು ಅದು ಹಂಗೆ. ಮೈಂಡ್ ನೀವು ಏನು ಮಾಡಬೇಕು, ನನಗೆ ಸರಿ ಆಗುತ್ತೆ, ನಾನು ಸ್ಪೆಕ್ಟಾಕಲ್ಸ್ ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಒಂದು ಧೈರ್ಯದಿಂದ ಏನು ಮಾಡಬೇಕು, ನೀವು ಇದು ಮಾಡಬೇಕು. ಸರ್, ಕೆಲವರು ದಪ್ಪ ಕನ್ನಡಕ ಹಾಕಿರ್ತಾರೆ, ಅಂದ್ರೆ ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಇರುತ್ತೆ. ಈಗ ನಾನು ನೋಡಿದೀನಿ ಸರ್, ಚಿಕ್ಕ ಮಕ್ಕಳು ಕೂಡ ತುಂಬಾ ದಪ್ಪ ಕನ್ನಡಕ ಹಾಕಿರ್ತಾರೆ. ಅವಾಗ ಪಾಪ ಅವ್ರಿಗೆ ಬೇರೆಯವ್ರೆಲ್ಲ ನೋಡಿದ್ರೆ ಗೇಲಿ ಮಾಡ್ತಾರೆ, ಅವ್ರಿಗೆಲ್ಲ ಮೋಕಿಂಗ್ ಮಾಡ್ತಾರೆ, ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಚಿಕ್ಕ ವಯಸ್ಸಿನಿಂದೇ ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಬೇರೆಯವರು ಗೇಲಿ ಮಾಡ್ತಾರೆ ಅನ್ನೋದಕ್ಕಿಂತ ಸರ್, ಈ ಬೆಳೀತಾ ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ ಆಗಿ ಅವ್ರಿಗೆ ಫ್ಯೂಚರ್ ಅಲ್ಲಿ ಕಷ್ಟ ಆಗ್ಬಿಡ್ಬೋದು. ಆಮೇಲೆ ಏನಂದ್ರೆ ಇವಾಗೆಲ್ಲ ಅದು ಲೆನ್ಸ್ ಬರುತ್ತೆ, ಏನೋ ಐ ಲೆನ್ಸ್, ಕಾಂಟ್ಯಾಕ್ಟ್ ಲೆನ್ಸ್ ಬರುತ್ತೆ, ಅದು ಹಾಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅದೆಲ್ಲ ಏನು ಬೇಕಾಗಿಲ್ಲ. ನೀವು ಇದು ಮಾಡಕ್ಕೆ ಶುರು ಮಾಡಿ, ಎಕ್ಸಸೈಸ್ ಶುರು ಮಾಡಿದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಬೇಕಾಗಿಲ್ಲ, ಸ್ಪೆಕ್ಸ್ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಓಕೆ, ಇದು ಮತ್ತೆ ನಾವು ಎನ್ಹ್ಯಾನ್ಸ್ ಮಾಡಬೇಕು. ಇದು ಮಾತ್ರ ಇದ್ರೆ ಸಾಲಲ್ಲ ಅಂತ ಇಟ್ಕೊಳ್ಳಿ. ನಾವು ವಿ ಕ್ಯಾನ್ ಡೂ ಸ್ಟಿಲ್ ಬೆಟರ್. ಬೇಗ ಇನ್ನೂ ವಾಸಿ ಆಗಕ್ಕೆ, ಸರಿ ಆಗಕ್ಕೆ ಏನು ಮಾಡೋದು? ಇದು ಎಡಕೈ ನೋಡಿ, ಎಡಕೈ ಈ ರಿಂಗ್ ಇದು ಮಿಡಲ್ ಫಿಂಗರು ಮತ್ತೆ ಇಂಡಿಕೇಟಿಂಗ್ ಫಿಂಗರ್ ಮಧ್ಯದಲ್ಲಿ ಇರುವುದು ಇದು ಎಡಕಣ್ಣು. ಇದೇನು ಇದು ಬಲಕೈ ಅಂದ್ರೆ ಈ ಬಲಕಣ್ಣು ನೋಡಿ. ಇಂಡಿಕೇಟಿವ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ಮಧ್ಯದಲ್ಲಿ ಕೆಳಗೆ ಇರುವುದು ಇದು ರೈಟ್ ಐ. ಇದು ಬ್ಯಾಕ್ ಇರುವುದು ಆಪ್ಟಿಕ್ ನರ್ವ್, ಬ್ಯಾಕ್ ಆಪ್ಟಿಕ್ ನರ್ವ್. ಈಗ ಯಾಕಂದ್ರೆ ಆಪ್ಟಿಕ್ ನರ್ವ್ ಮೂಲಕನೇ ನಮಗೆ ಏನಾಗುತ್ತೆ, ಅದು ಲೈಟ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಮತ್ತೆ ನಿಮಗೆ ಕಾಣುತ್ತೆ. ಸೊ ಏನಾಗುತ್ತೆ ಅಂದರೆ ನೋಡಿ, ಇದು ಏನು ಮಾಡಬೇಕು, ಎರಡು ಕಡೆನೂ ಇಟ್ಕೊಂಡು ನೋಡಿ ಏನು ಮಾಡಬೇಕು, ಪ್ರೆಸ್ ಮಾಡಬೇಕು. ಎರಡು ಕಡೆ ನೋಡಿ ಹಿಂಗೆ ನೋಡಿ, ಹಿಂಗೆ ಇಟ್ಕೊಂಡು ನೋಡಿ, ಎರಡು ಕಡೆ ಇಟ್ಟರೆ ನೋಡಿ, ಹಿಂಗೆ ಇಟ್ಟರೆ ಎರಡು ಕಡೆ ನೋವು ಬರುತ್ತೆ. ಯಾಕೆ ಹೇಳ್ತೇನೆ ಅಂದರೆ 2014 ನಾನು ಚೆನ್ನೈಗೆ ಹೋಗಿದ್ದೆ. ಆ್ಯಕ್ಚುಲಿ ಹೋಗುವಾಗ ದಿಢೀರಿಂದ ಬಸ್ನಲ್ಲಿ ನನ್ನ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಪ್ರಾಬ್ಲಮ್ ಹೆಂಗೆ ಬಂದಿದ್ರೆ ಒಂದು ಬ್ಲ್ಯಾಕ್ ಆಗಿ ಒಂದು ಶೇಡ್ ಬಂದು ಹೋಗ್ತಾ ಇದೆ. ನನಗೆ ಭಯ ಬಂದು ಅಟ್ಟಿದೆ, ಅಯ್ಯೋ ನನ್ನ ಕಣ್ಣು ಹೊಟ್ಟೋದ್ರೆ ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನನಗೆ ಸ್ವಲ್ಪ ಜ್ಞಾಪ ಬಂದು ನಾನು ಓದಿದ್ದು ಏನು ಮಾಡಬೇಕಂತ ನೋಡಿದ್ವಿ. ಮತ್ತು ಕಣ್ಣನ್ನು ಏನು ಮಾಡಿದೆ, ಈ ಕಣ್ಣು ಪಾಯಿಂಟನ್ನು ಎರಡು ಕಡೆನೂ ಪ್ರೆಸ್ ಮಾಡ್ತಾ ಅದು ಬ್ಲ್ಯಾಕ್ ಶೇಡು ಹೊಟ್ಟೋಯ್ತು. ಹೌದು ಸರ್. ಅದರಿಂದನೇ ಇದ್ರ ಮೇಲೆ ಭಾರಿ ನಂಬಿಕೆ ಬಂದ್ಬಿಡ್ತೀನಿ ನನಗೆ. ಇದೆಲ್ಲ ನಾನು ಅನುಭವಪಟ್ಟು ನಾನು ಹೇಳ್ತಾ ಇರೋದು, ನಾನು ಪ್ರಾಕ್ಟಿಕಲಾಗಿ ನನ್ನ ಲೈಫ್ನಲ್ಲಿ ನಾನು ಮಾಡಿ ನೋಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇರೋದು 100% ಇಟ್ ವಿಲ್ ವರ್ಕ್. ನಾವು ಚಾಲೆಂಜ್ ಬೇಕಾದ್ರೆ ನಾವು ಮಾಡ್ಕೊಳ್ಳೋಣ. 3 ಮಂತ್ಗಳೇನೆ ಬಿಸಾಕ್ಬೋದು ಕರೆಕ್ಟಾಗಿದ್ರೆ ಮಾಡಿದರೆ. ನೀವೇನು ಮಾಡಬೇಕು, ಆಮೇಲೆ ಇದು ಫಸ್ಟ್ ಅದು 5 ಎಕ್ಸಸೈಸ್ ಆಯ್ತಾ, ಆಮೇಲೆ 2 ಆಯ್ತಾ, ಎರಡು ಕಣ್ಣು, ಇದು ಬಲಕಣ್ಣು, ಇದು ಎಡಕಣ್ಣು, ಬ್ಯಾಕ್ ನೋಡಿ, ಬ್ಯಾಕ್ನು ಇಟ್ಕೊಂಡು ಎರಡು ಕೈಯಿಂದ ಮಾಡಬೇಕು. 2 ಬೆರಳಿಂದ ಮಾಡಿದ್ರೆ ಆಪ್ಟಿಕ್ ನರ್ವ್ನು ಆಕ್ಟಿವೇಟ್ ಆಗುತ್ತೆ. ಆಯ್ತಾ, ರೈಟ್. ಇವಾಗ ಸುಜೋಕ್ನಲ್ಲಿ ಏನು ಮಾಡ್ತಾರೆ ಅಂದರೆ ನೋಡಿ, ಇದು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಇದು ಮುಖ ಅಲ್ವಾ. ದಿಸ್ ಇಸ್ ಹೆಡ್. ನೋಡಿ, ಇದು ನಿಮ್ಮದು ನೋಸು, ಇದು ಕಣ್ಣು, ಇದು ಬಲಕಣ್ಣು, ಇದು ಎಡಕಣ್ಣು. ಆಯ್ತಾ, ಗೊತ್ತಾಯ್ತಾ? ನೀವೇನು ಮಾಡ್ಬೋದು, 2 ಟೈಪ್ ಮಾಡ್ಬೋದು. ಬೆಳಗ್ಗೆ ಟೈಮ್ನಲ್ಲಿ ಸುಮ್ಮನೆ ಇರುವ ಟೈಮ್ನಲ್ಲಿ ನೀವೇನು ಮಾಡಬೇಕು, ನೋಡಿ ಇದು ಸ್ಟಿಕ್ ಇದಿಲ್ಲ, ಜಾಯ್ ಸ್ಟಿಕ್ ಎಂದಾಗ ಹೇಳ್ತಾರೆ, ಜಾಯ್ ಸ್ಟಿಕ್ಕು. ಇದನ್ನ ಇಟ್ಕೊಂಡು ಏನು ಮಾಡೋದು, ಪ್ರೆಸ್ ಮಾಡ್ಬೋದು. ನೋಡಿ, ಇದು ಐಯನ್ನು ಸುಮ್ಮನೆ ಇರೋ ಟೈಮ್ನಲ್ಲಿ ಹಿಂಗೆ ಪ್ರೆಸ್, ಇದು ಬಲಕಣ್ಣು, ಇದು ಎಡಕಣ್ಣು, ಹಿಂಗೆ ಪ್ರೆಸ್ ಮಾಡ್ಬೋದು. ಓಕೆ, ಅದಾಯ್ತಾ? ಓಕೆ. ನೈಟು ಮಲಗುವಾಗ ಏನು ಮಾಡಬೇಕಂದ್ರೆ ನೋಡಿ, ನಿಮ್ಮದು ಮೆಡಿಕಲ್ ಟೇಪ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ. ಈ ಮೆಡಿಕಲ್ ಟೇಪ್ ತಗೊಂಡು ಏನು ಮಾಡಬೇಕು, ಮೆಡಿಕಲ್ ಟೇಪ್ ಅಂತ ಹೇಳಿದ್ರೆ ಕೊಡ್ತಾರೆ, ಆಯ್ತಾ. ಸೊ ಇದೇನು ಮಾಡಬೇಕು ನೋಡಿ, ಒಂದು ಮೆಣಸು ತಗೊಳ್ಳಿ, ಪೆಪ್ಪರ್, ಒಂದೇ ಒಂದು ಕಾಳು ಮೆಣಸು ತಗೊಳ್ಳಿ, ಆಯ್ತಾ. ಒಂದೇ ಒಂದು ಕಾಳು ಮೆಣಸು ತಗೊಂಡು ನೋಡಿ, ಇದು ನೋಡಿ, ಇದಕ್ಕೆ ಹಾಕ್ಬಿಡಿ, ಎಲ್ಲಿ ಬಲಕಣ್ಣಕ್ಕೆ ಹಾಕ್ಬಿಡಿ, ಆಯ್ತಾ. ಬಲಕಣ್ಣು ಹಾಕಿದ್ರಾ, ಆಮೇಲೆ ಇನ್ನೊಂದು ಪೇಪರ್ ತಗೊಂಡು ಬಲಕಣ್ಣಿಗೆ ಎಡಕಣ್ಣಿಗೆ ಇಟ್ಕೊಡು, ಆಯ್ತಾ. ಇನ್ನೊಂದು ನೀವೇನು ಮಾಡ್ಬೇಕಂದ್ರೆ ಇದು ನಿಮ್ಮದು ಬ್ರೈನ್ ಪಾಯಿಂಟ್ಗೂ ಮೇಲೆ ಒಂದು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಇಟ್ ವಿಲ್ ವರ್ಕ್ ಇನ್ನೂ
ಬೇಗ ವರ್ಕ್ ಆಗುತ್ತೆ ಅಂತ. ನೋಡಿ ಹಿಂಗೆ ಇದು ಮೇಲೆ ಇಟ್ಬಿಟ್ಟು ಹಿಂಗೆ ಮೇಕೆ ಸ್ವಲ್ಪ ಸೊ ಇಲ್ಲಿ ಇದು ಮೇಲೆ ಇಟ್ಬಿಟ್ಟು ಮಾಡಿ ಉಗುರು ಇರುತ್ತಲ್ಲ ಉಗುರು ಶುರು ಮಾಡೋ ಜಾಗದಲ್ಲಿ ಇಟ್ಬಿಡೋದು. ಇಟ್ಬಿಟ್ಟು ಒಂದು ರೌಂಡು ಇದು ಜಾಸ್ತಿ ನೀವು ಟೈಟಾಗಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಕೆಲವರಿಗೆ ನೋವು ಬರುತ್ತೆ. ನೀವು ಏನು ಲೈಟಾಗಿ ಇಟ್ಟರೆ ಸಾಕು. ಏನಂದರೆ ಇದು ಸೀಡ್ ಥೆರಪಿಯಿಂದ ಕರಿತೀವಿ. ಸೀಡ್ ಥೆರಪಿ, ಸೀಡ್ ಅಂದರೆ ನೀವು ಇದರಲ್ಲಿ ಪೆಪ್ಪರ್ ಇಟ್ಟಿದ್ದೀರಾ, ಕೆಲವರು ಮೆಂದೆ ಇಡ್ತಾರೆ. ಈ ಥರ ನಿಮಗೆ ಡಿಫ್ರೆಂಟ್ ಇದರಲ್ಲಿ ಸೀಡ್ ಸಿಗುತ್ತೆ, ಅದರಲ್ಲಿ ಮಾಡ್ತೀವಿ. ಈಗ ಮೆಂತ್ಯನ ಬೇಕಾದ್ರೆ ಇಡ್ಬೋದು ಅಥವಾ ಇದು ಪೇಪರ್ ಇಡಿ, ಯಾಕಂದ್ರೆ ಇದು ಶಾರ್ಪ್ ಆಗಿದೆಲ್ಲ. ಇದು ಇನ್ನೊಂದು ಏನಂದ್ರೆ ಇಟ್ ಇಸ್ ಹ್ಯಾವಿಂಗ್ ಮೋರ್ ಇದು ಎಫೆಕ್ಟ್. ಸೊ ಇದೇನಂದ್ರೆ ಮಿನಿಮಮ್ 4 to 6 hours ಇದು ಎಫೆಕ್ಟ್ ಇರುತ್ತೆ. ಅಂದ್ರೆ ನೈಟ್ ಹಾಕೊಂಡು ಬೆಳಗ್ಗೆ ಬಿಸಾಕ್ಬಿಡೋದು. ಅದರ ಬೆಸ್ಟ್. ಅಂದ್ರೆ ನೈಟ್ ಮಲಗಬೇಕಾದ್ರೆ ಹಾಕೊಂಡ್ಬಿಟ್ಟು ಬೆಳಗ್ಗೆ ತೆಗೆದ ದಿಸ್ ವಿಲ್ ಬಿ ವಂಡರ್ಫುಲ್ ಟ್ರೀಟ್ಮೆಂಟ್. ನೀವು ಹೋಗ್ತಾ ನೀವು ನೋಡ್ಬೋದು. ಎರಡು ಕಡೆ ಹಾಕಿದ್ರೆ ಸಾಕು, ಒಂದೇ ಕಡೆ ಹಾಕಿದ್ರೆ ಎರಡು ಕಡೆ ಹಾಕ್ಬೇಕಂತ ಅವಶ್ಯಕತೆ ಏನಿಲ್ಲ. ಇಂಪಾರ್ಟೆಂಟ್ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಏನಂದ್ರೆ ಒಂದು ಮುದ್ರಾ. ಈ ಮುದ್ರಾ ಏನು ಮಾಡುತ್ತೆ ಅಂದರೆ ರಿಯಲಿ ಇಟ್ ಈಸ್ ವರ್ಕಿಂಗ್ ವಂಡರ್. ಹೆಂಗೆ ಪ್ರಾಣ ಮುದ್ರಾ ನೋಡಿ. ಪ್ರಾಣ ಮುದ್ರೆ ಅಂದರೆ ನೋಡಿ, ಇದು ದೊಡ್ಡ ಹೆಬ್ಬೆಟ್ಟು ಇದೆಯಲ್ಲ, ಹೆಬ್ಬೆಟ್ಟಿಗೆ ಚಿಕ್ಕದು ಮತ್ತು ರಿಂಗ್ ಫಿಂಗರ್ ಟಚ್ ಮಾಡಬೇಕು ಅಷ್ಟೇ, ಅಮುಕ್ಬಾರ್ದು. ಟಚ್ ಅಷ್ಟೇ. ಇದು ಎರಡು ಕೈನಲ್ಲಿ ಇಟ್ಕೋಬೇಕು, ಸೀದಾ ಕೂತ್ಕೋಬೇಕು. ಇದು ಬೆನ್ನು ಸ್ಟ್ರೈಟ್ ಆಗಿರಬೇಕು, ಎರೆಕ್ಟ್ ಆಗಿರಬೇಕು. ಏನು ಮಾಡೋದು, ನಾರ್ಮಲ್ ಏನು ಮಾಡ್ತೀವಿ, ಸುಮ್ಮನೆ ಕೂತ್ಕೊಂಡು ನೋಡಿ, ಸ್ವಲ್ಪ ಉಸಿರು ತಗೊಳ್ಳುವಾಗ ಒಂದು 3 times ಉಸಿರು ತಗೊಳ್ಳುವಾಗ ಹೊಟ್ಟೆ ಹೊರಗೆ ಬರಬೇಕು, ಉಸಿರು ಬಿಡುವಾಗ ಹೊಟ್ಟೆ ಒಳಗೆ ಹೋಗಬೇಕು. ಈಗೇನು ಮಾಡಬೇಕು, ಜಸ್ಟ್ ಹಂಗೆ ನೀವು ಕಣ್ಣು ಮುಚ್ಚಬೇಕಂತ ಏನಿಲ್ಲ, ಸುಮ್ಮನೆ ಕಣ್ಣು ತೆಗೆದ್ರೆ ಸಾಕು, ತೆಗೆದ್ರೂ ಸಾಕು, ಪ್ರಾಬ್ಲಮ್ ಏನಿಲ್ಲ. ನಾವೇನು ಮಾಡಬೇಕು, ಹಂಗೆ ಕೂತಿರ್ಬೇಕು. ಎಷ್ಟು ಟೈಮ್ ಇರಬೇಕು, ಮಿನಿಮಮ್ ನೀವು 5 to 10 minutes ಒಂದು ಟೈಮ್. ಇದು 2 time ಮಾಡಬೇಕು. ಇದು ಮಾಡ್ತಾ ಏನಾಗುತ್ತೆ ಅಂದರೆ, ಇವು ನಾರ್ಮಲ್ ಆಗಿ ಈ ಮುದ್ರಾಸು ಮಿನಿಮಮ್ 45 to 60 minutes ಮಾಡಬೇಕು. ಈಗ ನಾರ್ಮಲಾಗಿ ಟೈಮ್ ಸಿಗಲ್ಲ ಅಂತ ಹೇಳಿದ್ರೆ 3 time ನೀವೇನು ಮಾಡಬೇಕು, 10 ನಿಮಿಷ ಮಾಡ್ಬೋದು. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಟೈಮ್ ಸಿಗುತ್ತೋ ಅವೆಲ್ಲ ಒಂದು 5 ನಿಮಿಷ ಮಾಡ್ಬೋದು. ಈಗ ಮಾಡ್ತಾ ಏನಾಗುತ್ತೆ ಅಂದರೆ, ಇದು ವರ್ಕ್ ಶುರು ಮಾಡುತ್ತೆ. ಇದು ಎಲ್ಲೇ ನಮ್ಮ ಕಣ್ಣಿನಲ್ಲಿ. ಇವಾಗ ಏನಾಗುತ್ತೆ ಅಂದರೆ, ಕಣ್ಣಲ್ಲಿ ಸ್ವಲ್ಪ ಉರಿ ಬರುತ್ತೆ, ಕೆಂಪಕ್ಕಾಗುತ್ತೆ, ನೀರು ಬರುತ್ತೆ, ಇದೆಲ್ಲ ಬರೋಕ್ಕೆ ಶುರು ಮಾಡುತ್ತೆ. ಆವಾಗ ಏನು ಮಾಡೋದು, ಒಂದು ದಿವಸ ಬಿಡ್ರಿ, ನೀವೇನು ಮಾಡಬೇಕು, 1 ಲೋಟನಲ್ಲಿ ಬಿಸಿ ನೀರು, 1 ಲೋಟನಲ್ಲಿ ನಾರ್ಮಲ್ ತಣ್ಣೀರು ಅಂದರೆ ಸ್ವಲ್ಪ ಕೂಲಾಗಿರಲಿ. ಏನು ಮಾಡಬೇಕು, ಇದನ್ನು ತಗೊಂಡು ಒಂದು ಬಟ್ಟೆ ಫಸ್ಟು ಬಿಸಿ ನೀರು ಇಟ್ಕೊಳ್ಳಿ. ಬಿಸಿ ನೀರು ಇದು ನೆನೆಸ್ಬಿಟ್ಟು ಏನು ಮಾಡಬೇಕು, ಕಣ್ಣಲ್ಲಿ ಇಟ್ಕೋಬೇಕು. ಎರಡು ಕಣ್ಣಲ್ಲಿ ಇಟ್ಕೋಬೇಕು. ಕಾಟನ್ ಬಟ್ಟೆ ಇಟ್ಕೋಬೇಕು. ಒಂದು 1 to 2 minutes. ಅದೇನಾಗುತ್ತೆ, ಹಂಗೇ ಸ್ವಲ್ಪ ರಿಯಾಕ್ಟ್ ಆಗ್ತಾ ಇರುತ್ತೆ ಅದು. ಆಮೇಲೆ ಆದ ತಕ್ಷಣ ಏನು ಮಾಡಬೇಕು, ಮತ್ತೆ ತಣ್ಣೀರಲ್ಲಿ ಮುಗಿಸ್ಬೇಕು. ಒಂದು 5 times ಮಾಡಬೇಕು. ಅದಕ್ಕೆ ಹೇಳೋದು, ಒಂದು ಆಲ್ಮೋಸ್ಟ್ 15 to 20 minutes. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ಕಣ್ಣಿನಲ್ವ ಕೆಂಪುಕಾಯಿ ಇರೋದು ಸ್ವಲ್ಪ ಕಡಿಮೆ ಆಗ್ತಾ. ಆವಾಗ ನೀವು ನೆಕ್ಸ್ಟ್ ಇಂದ ಏನು ಮಾಡಬೇಕು, ನೀವು ಮುದ್ರಾ ಶುರು ಮಾಡ್ಬೋದು. ಆಮೇಲೆ ಏನು ಮಾಡಬೇಕಂದ್ರೆ, ಇದು ಐ ಕಪ್ ಅಂತ ಸಿಗುತ್ತೆ. ಐ ಕಪ್ ಅಂಗಡಿನಲ್ಲಿ ಸಿಗುತ್ತೆ. ಐ ಕಪ್ ತಗೊಂಡು ಏನು ಮಾಡಬೇಕು, ಒಂದು ನೀರು ನೋಡಿ, ಇದು RO ವಾಟರ್ನ ಗಿಡಕ್ಕೆ ಹೋಗಬೇಡಿ, ನಾರ್ಮಲ್ ಫಿಲ್ಟರ್ ವಾಟರ್ ಸಾಕು. ಯಾಕಂದರೆ ROನಲ್ಲಿ ಕೆಮಿಕಲ್ ಇರುತ್ತೆ, ಎಲ್ಲ ಇರುತ್ತೆ. ಏನಂದರೆ ನಮ್ಮ ಕಣ್ಣಕ್ಕೆ ಏನು ಮಾಡಬೇಕು, ನಮಗೆ ಆಕ್ಸಿಜನ್ ಬೇಕು. ಅದು ಬೇರೆ ತೊಳೆಯೋದು ಮಾತ್ರ ಅಲ್ಲ, ಏನಾಗುತ್ತೆ ಅಂದರೆ ಇಟ್ ನೀಡ್ಸ್ ಸಮ್ ಆಕ್ಸಿಜನ್ ಆಲ್ಸೋ. ಅದೇನಾಗುತ್ತೆ, ಕಣ್ಣಲ್ಲಿ ಇಟ್ಬಿಟ್ಟು ನಾವು ಓಪನ್ ಮಾಡಬೇಕು. ಇಲ್ಲ ನಾವೆಲ್ಲ ನದಿನಲ್ಲಿ ಸ್ನಾನ ಮಾಡೋದು ಏನು ಮಾಡಿದ್ರೆ, ಕಣ್ಣೆಲ್ಲ ಏನು ಓಪನ್ ಮಾಡಿ ನಾವು ಏನು ಮಾಡಿದ್ವಿ, ಹಿಂಗೆ ಬ್ಲಿಂಗ್ ಮಾಡ್ತೀವಿ. ಸೊ ಆ ಥರ ಕಣ್ಣಲ್ಲಿ ನೀವು ಮಾಡುವಾಗ ಏನಂದರೆ, ಕಪ್ನಲ್ಲಿ ಮಾಡಬೇಕು. ಒಂದು 2 time 3 time ಮಾಡಿದ್ರೆ ಇನ್ನೂ ಕಣ್ಣಿಗೆ ಏನಾಗುತ್ತೆ, ನೀವು ಫುಲ್ ಎನರ್ಜಿ ಸಿಗುತ್ತೆ. ಗೊತ್ತಾಯ್ತಾ? ಸೊ ಈ ಸಿಂಬಲ್ ಎಕ್ಸಸೈಸ್, ಸಿಂಬಲ್ ಥೆರಪಿ, ಸಿಂಬಲ್ ಮುದ್ರಾಸ್ ಮಾಡಿದ್ರೆ, ಐ ಆಮ್ ಚಾಲೆಂಜಿಂಗ್ ದಟ್ ವಿತಿನ್ 3 to 6 months ನಮ್ಮ ಕಣ್ಣಿಂದ ಸ್ಪೆಕ್ಟಾಕಲ್ಸ್ ತೆಗೆದು ಹಾಕಬಹುದು.